ನಮಸ್ತೆ ಎಲ್ರಿಗೂ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕೂಡ ಅಂದರೆ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರುವ ಕಾರಣ ಈ ಇಂದಿನ ನೇಮಕಾತಿ ಅಧಿಸೂಚನೆಗಳ ಪ್ರಕಾರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನವೆಂಬರ್ 2025 ಅಂದರೆ ನವೆಂಬರ್ 25ರವರೆಗೂ ನಿಮಗೆ, ಓಕೆನಾ, ಅಂದರೆ ಡೇಟಲ್ಲಿ 25ರವರೆಗೂ, ಮತ್ತು ಶುಲ್ಕ ಪಾವತಿಸಲು ನವೆಂಬರ್ 26ರವರೆಗೂ ನಿಮಗೆ ಒಂದು ಸಮಯ ಕೊಟ್ಟಿದ್ದಾರೆ, ಓಕೆನಾ, ಅಂದರೆ ಅಡಿಷನಲ್ ಆಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಹಾಗೆ ನೀವು ನೋಡ್ಬೋದು ಇಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಖಾಲಿ ಇರುವ ಒಂದು ವಿವಿಧ ವೃಂದಗಳ ಹುದ್ದೆಗಳ ಅಧಿಸೂಚನೆ ಹೊರಡಿಸಿರುವುದರಿಂದ ಈಗಾಗಲೇ ಅಧಿಸೂಚನೆ ಹೊರಡಿಸಿದ ಇಲಾಖೆ ಅಥವಾ ಸಂಸ್ಥೆಗಳ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಈ ಕೆಳಗಂಡಂತೆ ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಮುಂಚೆ ಏನಾಗಿತ್ತು, 31ಕ್ಕೆ ಅದು ಒಂದು ಅಧಿಸೂಚನೆ ಹೊರಡಿಸಲಾಗಿತ್ತು, 14ರವರೆಗೂ ಟೈಮ್ ಇತ್ತು. ಓಕೆನಾ. ಸೊ ಹಾಗೆ ಶುಲ್ಕ ಪಾವತಿಸಲು 15 ನವೆಂಬರ್ವರೆಗೂ ಕೊಟ್ಟಿದ್ರು. ಇವಾಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ 25/11 ಅಂದರೆ ನವೆಂಬರ್ 25ರವರೆಗೂ, ಹಾಗೆ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ನಿಮಗೆ ಕೊನೆಯ ದಿನಾಂಕ 26/11ರವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಒಂದು ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಈಸಿಯಾಗಿ ಅಪ್ಲೈ ಮಾಡ್ಬೋದು ನೀವು. ಇದನ್ನ ಅಂಡರ್ KEನಲ್ಲಿ ಬರುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನಲ್ಲಿ ಬರುತ್ತೆ. ಓಕೆನಾ. ಸೊ ನೀವು ಚೆಕ್ ಮಾಡ್ಬೋದು, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಗ ಹೋಗಿ KE ರಿಕ್ವೈರ್ಮೆಂಟ್ಗೆ ಅಪ್ಲೈ ಮಾಡಿ. ಓಕೆ. ಸೊ ಇದೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.